వెల్కమ్ టు స్టార్ 9 న్యూస్. బళ్ళారి నగరంలోని మరాఠా వీధి కమింగ్ రోడ్డులో ఉన్న శ్రీ పాండురంగ విఠల దేవస్థానంలో ఛత్రపతి శివాజీ మహారాజ్ జయంతి వేడుకలు భక్తి శ్రద్ధలతో నిర్వహించారు. శివాజీ మహారాజు చిత్రపటానికి పూలమాలలు వేసి ఘనంగా నివాళులర్పించారు. ఈ సందర్భంగా విశ్వ హిందూ పరిషత్ నగర అధ్యక్షుడు అశోక్ మాట్లాడుతూ శివాజీ మహారాజు దేశభక్తి, ధైర్య సాహసాలు, పరిపాలనా నైపుణ్యం గురించి వివరించారు. యువత ఆయన ఆశయాలను ఆచరణలో పెట్టాలని పిలుపునిచ్చారు. ఈ కార్యక్రమానికి విశ్వ హిందూ పరిషత్తు, బజరంగ్ దళ్, రాష్ట్రీయ స్వయం సేవక్ సభ్యులు మరియు భక్తులు పెద్ద సంఖ్యలో పాల్గొన్నారు. జై శివాజీ నినాదాలతో ప్రాంతం మారుమోగింది. ಅಶೋಕ್ ಅಂತೇಳಿ ಬಳ್ಳಾರಿ ನಗರ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನೀವು ನೋಡಿದಿರಿ ಭಾಳ ವರ್ಷದಿಂದ ಪಾಂಡುರಂಗ ಬೀದಿಯಿಂದ ಹಿಡಿದು ಮರಾಠಿ ಬೀದಿಯಿಂದ ಹಿಡಿದು ಬೆಂಗಳೂರು ರೋಡಲ್ಲೇ ಹೋಗ್ತಿದ್ದು ಅದ್ದೂರಿಯಾಗಿ. ಇದು ಒಂದು ಶಿವಾಜಿ ಮಹಾರಾಜ್ ಒಂದು ಸಮಾಜಕ್ಕೆ ಸೇರಿದ್ದಲ್ಲ, ಇದು ಎಲ್ಲ ಸಮಾಜ ಹಿಂದೂ ಸಾಮ್ರಾಟ ಆತ ಎಲ್ಲ ಸಮಾಜದವರು ಪೂಜೆ ಮಾಡಬೇಕು ಶಿವಾಜಿ ಮಹಾರಾಜ್. ಬಟ್ ಇಲ್ಲಿ ಕಾನೂನು ವ್ಯವಸ್ಥೆ ಭಾಳ ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಹೊಸ ಕಾನೂನುಗಳು ತರ್ತಾ ಇದ್ದಾರೆ. ಅಂದರೆ ಇದು ಏನಂದರೆ ಏನು ನೆಕ್ಸ್ಟ್ ಏನೋ ಇದು ಕೋಮಗಲಭೆಗೆ ದಾರಿ ತಗೊಂಥದ್ದು ಏನೋ ಗೊತ್ತಿಲ್ಲ ನನಗಂತೂ. ಇದು ದಯಮಾಡಿ ಇದು ನೆಕ್ಸ್ಟ್ ನಮ್ಮ ಜಯಂತಿ ಅಂತಲ್ಲ, ಯಾವುದೇ ಜಯಂತಿ ಆಗಲಿ ಮೊದಲು ಪುರಾತನಾಗಿ ಹೆಂಗೆ ನಡೀತಿತ್ತು ಮೊದಲು ಹಂಗೆ ನಡಿಬೇಕಂತೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಕೋರ್ತಾ ಇದ್ದೀವಿ. ದಯಮಾಡಿ ಇದು ಹೊಸ ರೂಲ್ಸ್ ಮಾಡೋಕೆ ಹೋಗ್ಬೇಡ್ರಿ. ಮೊದಲಿಂದ ಏನು ಸಂಪ್ರದಾಯ ಇದೆ ಹಂಗೆ ಮಾಡೋಕೆ ಟ್ರೈ ಮಾಡಿ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಕೇಳ್ತಾ ಇದ್ದೀವಿ. ವಿಶೇಷತೆ ಬೆಳಗ್ಗೆಯಿಂದ ಏನೆಲ್ಲ ಪ್ರೋಗ್ರಾಮ್ ನನ್ನ ಹೆಸರು ಯಶವಂತರಾವ್ ಜಗತಾಪ್ ಅಂತೇಳಿ. ಪಾಂಡುರಂಗ ದೇವಸ್ಥಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತಿ ನಡೀತಾ ಇದೆ. ಈ ಪ್ರಯುಕ್ತ ಬೆಳಗ್ಗೆ 6 ಗಂಟೆಗೆ ಗೋಪೂಜೆಯಿಂದ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ ತದನಂತರ ಪಾಂಡುರಂಗ ರುಕ್ಮಾಬಾಯಿ ಅಭಿಷೇಕ, ಅಂಬಾಭವಾನಿಯ ಪೂಜೆ, ಆಮೇಲೆ ಭಗವದ್ಧ್ವಜ ಆರೋಹಣ ಆಗುತ್ತದೆ. ಅದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈಗ ಮಹಿಳಾ ಮಂಡಳಿ ಇವರಿಂದ ಪಲ್ಲಕ್ಕಿ ಉತ್ಸವ ಜೊತೆಯಲ್ಲಿ ನಾಮಕರಣ ಛತ್ರಪತಿ ಶಿವಾಜಿ ಮಹಾರಾಜರ ಜಿಜಾ ಮಾತೆಯರಿಂದ ಮಹಾರಾಜರಿಗೆ ನಾಮಕರಣ ನಡೆಯುತ್ತದೆ. ಅದರ ನಂತರ ಪ್ರಸಾದ ವಿನಿಯೋಗ ಇರುತ್ತದೆ. ಸಾಯಂಕಾಲ 4 ಗಂಟೆಗೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಿಂದ ಶಿವಾಜಿ ಮಹಾರಾಜರ ಮೆರವಣಿಗೆ, ಭವ್ಯಚಿತ್ರ ಮೆರವಣಿಗೆಯನ್ನು ಪ್ರಮುಖ ಬೀದಿಗಳು ಅನಂತಪುರ ರಸ್ತೆ, ರಾಯಲ್ ಸರ್ಕಲ್, ನಂತರ ರೈಲ್ವೆ ಸ್ಟೇಷನ್, ಮೋತಿ ಸರ್ಕಲ್, ರಂಗಮಂದಿರಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಬಳ್ಳಾರಿ ನಗರದಲ್ಲಿ ಈ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ಧೂರಿಯಾಗಿ ನಡೀತಾ ಇದೆ. ಬಳ್ಳಾರಿ ನಗರದಲ್ಲಿ ಶಿವಾಜಿ ಜಯಂತಿ ಎಲ್ಲಿ ನಡೀತಾ ಇದೆ ಅಂತಂದರೆ ಕಮಿಂಗ್ ರೋಡ್ ಮರಾಠ ಬೀದಿಯಲ್ಲಿ ಮಾಡ್ತಾರೆ ಅನ್ನೋದು ಇಡೀ ಬಳ್ಳಾರಿ ನಗರಕ್ಕೆ ಗೊತ್ತಿರೋವಂಥ ವಿಷಯ. ಆದರೆ ಪ್ರತಿ ವರ್ಷ ಕೂಡ ನಾವು ಇನ್ವಾಲ್ವ್ ಆಗ್ತೀವಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಸಂಘ ಪರಿವಾರ ಕಡೆಯಿಂದನೂ. ಈ ವರ್ಷ ನಾವು ಇನ್ವಾಲ್ವ್ ಆಗಿ ಅದ್ಧೂರಿಯವಾಗಿ ಮಾಡಬೇಕು. ಯಾಕಂದರೆ ಈ ಜಿಲ್ಲಾ ಆಡಳಿತ ಅಡಿಯಲ್ಲಿ ನಡೀತಾ ಇರುವಂಥ ಮಹಾಪುರುಷರ ಜಯಂತಿಯನ್ನು ಈಗ ಮೆರವಣಿಗೆ ನಾವು ಮಾಡಬೇಕು ಅಂತಂದರೆ ಕೆಲವೊಂದು ಕಾನೂನು ತಗೊಂಡು ಬರ್ತಾರೆ. ಆದರೆ ಮಹಾಪುರುಷರ ಜಯಂತಿ ಯಾಕೆ ನಾವು ಮಾಡ್ತೀವಿ? ಜನಕ್ಕೆಲ್ಲ ತೋರಿಸ್ಬೇಕು ಮಹಾಪುರುಷ ಒಬ್ಬ ಪ್ರಭಾವಿ ಏನು, ಅವರು ಕನಸುಗಳು, ಅವ್ರ ನೆನಪು ನಾವು ನೆನೆಸ್ಪಿಸ್ಕೋಬೇಕಂತಲೇ ನಾವು ಮಾಡ್ತೀವಿ. ಈಗ ನಿನ್ನೆ ಜಿಲ್ಲಾ ಆಡಳಿತ ಏನು ಮಾಡಿದ್ದಾರೆ, ರಾಯಲ್ ಸರ್ಕಲಿಂದ ಡೈರೆಕ್ಟು ಮೋದಿ ಸರ್ಕಲ್ಗೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷ ಇಷ್ಟು ವರ್ಷಗಳಿಂದ ನಾವು ಬೆಂಗಳೂರು ರಸ್ತೆಯಲ್ಲಿ ಒಂದು ಮಹಾಪುರುಷರು ಭಾವಚಿತ್ರವನ್ನು ಇಟ್ಕೊಂಡು ನಾವು ಮೆರವಣಿಗೆ ಹೋದಾಗ ಅಲ್ಲಿ ಪುಷ್ಪಾರ್ಚನೆ ಮಾಡೋರು, ನೀರಿನ ವ್ಯವಸ್ಥೆ ಮಾಡೋರು, ಪ್ರಸಾದ ವಿತರಣೆ ಮಾಡೋರು, ಈ ರೀತಿ ಇರುತ್ತೆ. ನಾವು ರೈಲ್ವೆ ಸ್ಟೇಷನ್ ಮೂಲಕ ನಾವು ಮೋದಿ ಸರ್ಕಲ್ಗೆ ಹೋಗಿದ್ರೆ ಏನಾಗ್ತದೆ ಅಂತಂದರೆ ಎಲ್ಲೂ ಕೂಡ ಪಬ್ಲಿಕ್ ನೋಡೋಂಗಿಲ್ಲ. ಅಂದರೆ ಒಂದು ಜಯಂತಿನ ಇಷ್ಟು ಒಂದು ಮೊರಗಿಟ್ಕೊಂಡು ಮಾಡೋ ಅಂಥ ಅವಶ್ಯಕತೆ ಏನಿದೆ ನಮಗೆ? ಅದಕ್ಕಾಗಿ ಮಹಾಪುರುಷರ ಜಯಂತಿ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನೋದು ಜಿಲ್ಲಾ ಆಡಳಿತಕ್ಕೆ ನಾವು ಒಂದ್ಸಲಿ ನಾವೆಲ್ಲ ಕೂಡ ಸೇರಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ಬೇಕಂತೇಳಿ ನಾನು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡ್ತಾ ಇದ್ದೀನಿ.